ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಪ್ರೆಸೆಂಟ್ ಚಾನಲ್ನ. ಇಲ್ಲಿ ನೋಡಿ ಸ್ನೇಹಿತರೆ, ಇವತ್ತಿನ ಈ ಒಂದು ಅಪ್ಡೇಟ್ ಏನೆಂದರೆ, ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ನೋಡಿ, ಈ ಒಂದು SSPಗೆ ಸಂಬಂಧಿಸಿದಂತೆ ಈ ಒಂದು OBC ಅಭ್ಯರ್ಥಿಗಳಿಗೆ ಆಲ್ರೆಡಿ ಜನವರಿ 15, 2024ರಂದು ಕೊನೆಯ ದಿನಾಂಕವನ್ನು ಸರ್ಕಾರದ ಕಡೆಯಿಂದ ಕೊಡಲಾಗಿತ್ತು. ಆದರೆ ಈ ಒಂದು ದಿನಾಂಕವನ್ನು ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾವೊಂದು ದಿನಾಂಕದವರೆಗೆ ಈ ಒಂದು OBC ಸಂಬಂಧಿಸಿದ ಅಭ್ಯರ್ಥಿಗಳು SSPಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೂ ಇನ್ನೂ ನಮ್ಮ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾವು ಹಾಕುವಂತಹ ಎಲ್ಲ ಒಂದು ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರಲು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೋಡಿಸ್ತಿದ್ದಾರೆ, ನಿಮ್ಮ ಕಡೆಯಿಂದ ಇನ್ನೊಂದು ಚಿಕ್ಕ ರಿಕ್ವೆಸ್ಟು, ಅದೇನೆಂದರೆ ಈ ಒಂದು ವಿಡಿಯೋಗೆ ನಿಮ್ಮ ಕಡೆಯಿಂದ 150 ಲೈಕ್ಸ್ನ ಬಯಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿಕೊಂಡು ಕೊನೆಯವರೆಗೂ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಮತ್ತೆ ಕತಡ ಈಗ ಮೇನ್ ಟಾಪಿಕ್ಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಈ ಒಂದು SSP ಅಂದರೆ OBC ಅಭ್ಯರ್ಥಿಗಳಿಗೆ ಈ ಒಂದು ಲಾಸ್ಟ್ ಡೇಟ್ ಏನಂದರೆ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಹೇಳಿದ್ನಲ್ಲ, ಆ ಒಂದು ಲಾಸ್ಟ್ ಡೇಟ್ ಅಂದರೆ ಇಲ್ಲಿ ನೋಡಿ ತಿಳಿಸಿಕೊಡ್ತೀನಿ ನೋಡಿ ಸ್ನೇಹಿತರಲ್ಲಿ. ನಾರ್ಮಲಾಗಿ ಇಲ್ಲಿ ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ 15/2/2024 ಅಂದರೆ ಫೆಬ್ರವರಿ 15ಕ್ಕೆ ಈ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಈ ಮುಂದೆ ಈಗಾಗಲೇ ಜನವರಿ 15, 2024 ಕೊನೆಯ ದಿನಾಂಕವನ್ನು ಕೊಡಲಾಗಿತ್ತು. ಆದರೆ ಈ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ. ಇನ್ನೂ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಈ ಒಂದು ಅರ್ಜಿಯನ್ನು ಸಲ್ಲಿಸಿಲ್ಲ, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ, ಅವರು ಈ ಒಂದು ದಿನಾಂಕವನ್ನು ಕೊಡಲಾಗಿದೆ, ಸದುಪಯೋಗ ಪಡಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮೇಲ್ಗಡೆ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸ್ಕೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬಲ್ ಅಂತ ಬರುತ್ತಲ್ಲ, ಅಂದರೆ SC ಅಥವಾ ST ಕೆಟಗರಿ ಅಂತ ಹೇಳ್ತೀವಲ್ಲ, ಆ ಒಂದು ಕೆಟಗರಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಈ ಒಂದು SSPಯಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ 14/2/2024 ಅಂದರೆ ಫೆಬ್ರವರಿ 14, 2024ರವರೆಗೆ ಈ ಒಂದು ದಿನಾಂಕವನ್ನು ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡಲಾಗಿದೆ. ಅವರು ಸಹಿತ ಇನ್ನೂ ಯಾರು ಅರ್ಜಿ ಸಲ್ಲಿಸಲಿಲ್ಲ ಅವರು ಸಹಿತ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಳ್ತೀವಲ್ಲ, ಆ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಲಾಸ್ಟ್ ಡೇಟ್ ಅಂದರೆ 31/1/2024 ಅಂದರೆ ಜನವರಿ 31, 2024 ಈ ಮಂತು 31ಕ್ಕೆ ಈ ಒಂದು ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ದಯವಿಟ್ಟು ಇನ್ನೂ ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ, ಕೊನೆಯ ದಿನಾಂಕ ಮುಕ್ತಾಯಗೊಳ್ಳುತ್ತಿದೆ. ನಿಯರ್ ಬಂದಿದೆ ಒಂದು 2 or 3 ಡೇಸ್ ಇದೆ ನಿಯರು. ಸೊ ಅಷ್ಟರೊಳಗಡೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ಒಂದು ಅಪ್ಡೇಟ್ಸ್ ಇದ್ದರೂ ಸಹಿತ ನಮ್ಮೊಂದು ಚಾನಲ್ನಲ್ಲಿ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.